ಆ ಬಂದೆ ರೀ, 1 ನಿಮಿಷ. ಬೇಗ ಕಾಫಿ ತಗೊಂಬ ಸುಮಾ. ತಗೊಳ್ಳಿ. 1 ನಿಮಿಷ. ರೀ ಬೇಗ ಹೇಳಿ, ನಂಗೆ ತುಂಬಾ ಕೆಲ್ಸ ಇದೆ. ಏನಿಲ್ಲ, ನಮ್ಮ ಮಚ್ಚು ಅಲ್ಲೋಗಿ ತಲುಪಿರ್ತಾಳಲ್ವಾ? ರೀ ಅಚ್ಚು ತಲುಪಿರ್ತಾಳೆ, ನನಗ್ ಮಾಡಕ್ ಬೇಕಾದಷ್ಟು ಕೆಲ್ಸ ಇದೆ, ಕೆಲ್ಸ ಮಾಡಕ್ ಬಿಡಿ. ಸರಿ, ಅಡಿಗೆ ಮನೆಗೆ ಬಂದೇನಾರು ಸ್ವಲ್ಪ ಸಹಾಯ ಮಾಡ್ಲಾ? ಏನು ಬೇಡ, ನೀವು ಸುಮ್ನೆ ಇದ್ರೆ ನನ್ಗದೇ ದೊಡ್ಡ ಸಹಾಯ. ಅಲ್ಲೋ ಕೂತ್ಕೊಂಡು ಟಿವಿ ನೋಡಿ. ಇಲ್ಲ ನ್ಯೂಸ್ ಪೇಪರ್ ತಂದು ಕೊಡ್ಲಾ, ಓದ್ತೀರಾ? ಬಿಡು, ನ್ಯೂಸ್ ಪೇಪರ್ ಕತೆ ಬೇಡ. ಸುಮಾ, ಅರ್ಚನಾ ಅಲ್ಲೋಗಿ ತಲುಪಿರ್ತಾಳಲ್ವಾ? ಸುಮಂತ್ ಸಿಕ್ಕಿರ್ತಾನಲ್ಲ, ಅಚ್ಚು ಅವನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿರ್ತಾಳಲ್ಲ. ಅಲ್ಲ, ಟೈಮ್ ಆಯ್ತು, ಏನಾದ್ರೂ ತಿಂದಿರ್ತಾರ ಕುಡ್ದಿರ್ತಾರ ಅಂತ ಒಂದ್ಸರಿ ಫೋನ್ ಮಾಡಿ ಕೇಳಲಾ? ಒಂದ್ ಕೆಲ್ಸ ಮಾಡಿ, ಮೊಬೈಲ್ ತಗೊಂಡು ವಿಡಿಯೋ ಕಾಲ್ ಮಾಡಿ. ಒಳ್ಳೆ ಐಡಿಯಾ ಸುಮಾ, ಹಾಗೆ ಮಾಡ್ತೀನಿ ಇರು. ರೀ ಓಹೋ, ಅಳಿಯಂದ್ರು ಇನ್ನೂ ನಮ್ಮ ಅಳಿಯಂದ್ರ ಆಗಿಲ್ಲ, ವಿಡಿಯೋ ಕಾಲ್ ಮಾಡಿದ್ರೆ ತಪ್ಪು ತಿಳ್ಕೊಂತಾರೆ ಅಂತ್ಯ. ಇಲ್ಲ, ಏನ್ ಅರ್ಚನಾ ಅವ್ರೆ, ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವರು ಅಂತ ಮೆಚ್ಕೋತಾರೆ. ರೀ ಬುದ್ಧಿ ಇದೆಯೇನ್ರಿ ನಿಮ್ಗೆ? ಪಾಪ ಹುಡುಗರು ಮನ್ಸ್ ಬಿಚ್ಚಿ ಏನೋ ಮಾತಾಡ್ಕೋತಿರ್ತಾರೆ, ಅದಕ್ಕೆ ತಾನೆ ಅವ್ರು ಕರ್ದಿರೋದು, ಇವಳು ಹೋಗಿರೋದು. ನೀವು ಮಧ್ಯ ಕರಡಿ ತರ ಹೋಗ್ಬೇಡಿ, ಸುಮ್ನೆ ಕೂತ್ಕೊಳ್ಳಿ. ಸುಮಾ, ಇದು ನಿನಗೆ ಸರಿನಾ? ಗಂಡನ್ನ ಕರಡಿ ಅಂತ ಇದೆಯಲ್ಲ. ನೀವು ಬರೀ ಕರಡಿ ಅಲ್ಲ, ಗರಡಿ ಮನೆಯಿಂದ ಬಂದಿರೋ ಕರಡಿ ತರ ಇದ್ದೀರಾ. ನೋಡು, ನೀನ್ ಏನೇ ಬೇಕಾದ್ರೂ ಅನ್ಕೊ, ನನಗೆ ಒಂಥರ ಚಡಪಡಿಕೆ ಸುಮಾ. ಅಲ್ಲಿ ಅಚ್ಚು ಮಾಳಿಯಂದ್ರ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾಳೋ ಇಲ್ವೋ, ಏನ್ ಮಾಡ್ತಾಳೋ ಏನೋ ಅನ್ಬಿಟ್ಟು ಒಂದು ಚಿಕ್ಕ ಚಡಪಡಿಕೆ, ಗೊಂದಲ. 1 ನಿಮಿಷ ಇರಿ. ತಗೊಳ್ಳಿ. ಏನಿದು? ಕಾರ್ಕಿ. ನೀವೇ ಹೋಗ್ಬಿಟ್ಟು ಅಚ್ಚುಮ್ಮ ಅಳಿಯಂದ್ರೆ ಹೇಗಿದ್ದೀರಾ, ತಿಂದಿದ್ದೀರಾ, ಕುಡ್ದಿದ್ದೀರಾ ಅಂತ ವಿಚಾರಿಸ್ಕೊಂಡ್ ಬನ್ನಿ. ಏನ್ ಸುಮ್ಮ, ಏನ್ ತಮಾಷೆ ಮಾಡ್ತಾ ಇದೀಯಾ? ವಯಸ್ಸು ಹುಡುಗರು ಏನೋ ಮನಸ್ಸು ಬಿಚ್ಚಿ ಮಾತಾಡ್ತಾ ಇರ್ತಾರೆ, ನಾವ್ ಹೋಗಿ. ಆಹಾ, ನೋಡಿದ್ರಾ, ನಾನ್ ಹೇಳಿದ ಡೈಲಾಗ್ನ ನನಗೇ ಹೇಳಿ ಈಗ ಹೇಗ್ ಬಣ್ಣ ಬದಲಾಯಿಸ್ತಿದ್ದೀರಾ ಅಂತ. ರೀ ನನ್ ಕೆಲ್ಸ ಇದೆ, ಅಲ್ಲ ತಮಾಷೆ ಮಾಡಕ್ ಟೈಮ್ ಇಲ್ಲ ನನ್ನ ಹತ್ರ. ಅರ್ಚನಾ ಅವರೇ, ಹಾಯ್. ಹಾಯ್. ಸಾರಿ, ಬಂದಿದ್ ಲೇಟ್ ಆಯ್ತಾ? ಇಲ್ಲ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ರಾಘವ್, 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 ನೀನೇನೋ ಇಲ್ಲಿ? ನಾನಾಗ್ಲೇ ಬಂದೆ ಅಮ್ಮ. ಅಲ್ಲ, ಯಾಕಮ್ಮ ನೀನು ಊರಿಂದ ಇಷ್ಟು ಲೇಟ್ ಆಗಿ ಬಂದಿದ್ಯಾ? ನಂಗೊಂದು ಫೋನು ಮಾಡಿಲ್ವಲ್ಲ ಅಮ್ಮ? ಅದು ಊರಿಂದ ಬಂದಿದ್ದು ಲೇಟ್ ಆಗೋಯ್ತು ಚಿನ್ನ, ಸಾರಿ. ಬಂದ ತಕ್ಷಣ ನನ್ನ ಮನೇಲಿ ನೋಡಕ್ ಬರ್ಬೇಕಿತ್ತು ತಾನೆ. ಇಲ್ಲ ರಾಘವ್, ನೀನ್ ಇಲ್ಲೇ ಇದ್ದಲ್ಲ, ಅದಕ್ಕೆ ಅಮ್ಮನ್ನ ಇಲ್ಲಿಗೆ ಬರಕ್ ಹೇಳ್ದೆ. ಸುಮಂತ್ ಅವ್ರೆ, ರಾಘವ್ ಹೇಗ್ ಬಂದ? ಏನಕ್ಕೆ ಇವನ್ನ ಕರ್ಕೊಂಡ್ ಬಂದ್ರಿ? ಏನಿಲ್ಲ, ಹೇಳ್ತೀನಿ. ಅಪ್ಪ, ಅಮ್ಮ ಎಲ್ಲಿದಾರಪ್ಪ? ಇಲ್ಲಿ ಇಲ್ಲಪ್ಪ. ಮತ್ತೆ ಎಲ್ಲಿದಾರಪ್ಪ ಅಮ್ಮ? ಅಪ್ಪ, ನಾನು ಈಗ್ಲೇ ಅಮ್ಮನ್ ನೋಡ್ಬೇಕಪ್ಪ. ರಾಘವ್, ಅಮ್ಮ ಊರ್ಗೋಗಿದ್ದಾರೆ ಅಂತ ಹೇಳಿದ್ನಲ್ಲ. ನನ್ನ ಊರಿಗೆ ಕರ್ಕೊಂಡೋಗಿ ಅಪ್ಪ, ನಾನು ಅಮ್ಮನ್ ನೋಡ್ಲೇಬೇಕು. ನಾನು ಇವಾಗ ಅಮ್ಮನ್ ನೋಡ್ಲೇಬೇಕು. ಅಪ್ಪ ಪ್ಲೀಸ್ ಅಪ್ಪ, ಅಮ್ಮನ್ ನೋಡ್ಲೇಬೇಕಪ್ಪ ನಾನು. ರಾಘವ್, ಅಳಬೇಡ, ಸುಮ್ನಿರೋ ಇಡಿಯಟ್. ಯಾಕೋ ರಾಘವ್ ಅಳ್ತಾ ಇದೀಯಾ? ನನ್ಗೆ ಅಮ್ಮ ಬೇಕು. ಯಾಕೋ? ರಾಘವ್, ಏನಾಯ್ತು? ರಾಘವ್ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದಾನೆ? ಸುಮಂತ್, ನಿನಗೆ ನೋಡಿರೋ ಹುಡುಗಿ ಅರ್ಚನಾ ಇದ್ದಾರಲ್ಲ, ಅವರು ಸೇಮ್ ನನ್ನ ಹೆಂಡತಿ ಶಾಂತಿ ಥರನೇ ಇದ್ದಾರೆ.
ನಿನಗೂ ಆ ವಿಷಯ ಗೊತ್ತಲ್ಲ. ಹೌದು, ಅವತ್ತೇ ಹೇಳಿದ್ರಲ್ಲ. ಅವ್ರ ತಾಯಿ ಹೋದ್ಮೇಲೆ ರಾಘವ್ಗೆ ಹುಷಾರಿಲ್ದೇ ಇದ್ದಾಗ ಅರ್ಚನಾ ಅವರು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ರಾಘವ್, ರಾಘವ್, ಈಗ ರಾಘವು ಅರ್ಚನಾ ಅವ್ರ ಜೊತೆ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದ್ದಾನೆ. ಆದ್ರೆ ಅವ್ರ ಅಣ್ಣ ತುಂಬಾ ಫೀಲ್ ಮಾಡ್ಕೋತಾ ಇದ್ದಾರೆ. ನಾಳೆ ಮದ್ವೆ ಆಗೋ ಸಮಯದಲ್ಲಿ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಯಾರಾದ್ರೂ ಏನಾದ್ರೂ ಅನ್ಕೋತಾರೆ ಅಂತ ಆತಂಕ ಅವ್ರಿಗೆ. ಅದಕ್ಕೆ ಅವರು ನೈವಾಗಿ ಈ ವಿಷಯ ತಿಳಿಸಿದ್ರು. ನಾನು ರಾಘವ್ಗೆ ಅಲ್ಲಿ ಹೋಗ್ಬೇಡ ಅಂತ ಅವಾಯ್ಡ್ ಮಾಡ್ತಾನೆ ಇದ್ದೀನಿ. ಆದ್ರೆ ಅವನ್ಗೆ ಅರ್ಥ ಆಗ್ತಿಲ್ಲ ಸುಮಂತ್. ಹೇಗೆ ಅರ್ಥ ಆಗುತ್ತೆ ಸುಶಾಂತ್? ಇನ್ನೂ ಚಿಕ್ಕ ಮಗು ಅಲ್ವಾ ಅವನು? ದೊಡ್ಡವ್ರು ನಾವು, ನಮಗೆ ಎಷ್ಟೋ ವಿಷಯ ಅರ್ಥ ಆಗಲ್ಲ. ಇನ್ನೂ ಅವನು ಚಿಕ್ಕ ಹುಡುಗ, ಏನು ಅರ್ಥ ಆಗುತ್ತೆ? ಇವ್ರಮ್ಮ ಇಲ್ಲ ಅನ್ನೋದಾಗ್ಲಿ, ಅರ್ಚನಾ ಇವ್ರಮ್ಮ ಅಲ್ಲ ಅಂತ ಹೇಳೋದಾಗ್ಲಿ, ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅನ್ನೋ ವಿಚಾರದಲ್ಲಿ ನಾನು ಸೋತೋಗ್ಬಿಟ್ಟಿದ್ದೀನಿ ಸುಮಂತ್. ಏನು ಸುಶಾಂತ್ ನೀವು? ನಮಗೆ ಅಮ್ಮ ಇಲ್ದೇ ಇರೋ ಜೀವನನ ನೆನ್ಸ್ಕೊಳ್ಳೋದಕ್ಕೂ ಆಗಲ್ಲ. ಅವನು ಎಳೆ ಮಗು. ಅವನು ಈ ವಯಸ್ಸಿಗೆ ಅವನು ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದಿದ್ದಾನೆ. ಅಂಥ ಸಮಯದಲ್ಲಿ ಅವ್ರ ಅಮ್ಮನ ಥರ ಇರೋ ಅರ್ಚನಾ ಬಂದಿದ್ದಾರೆ. ಹಾಗಾಗ್ತಾನೆ ನಿಮ್ಮ ಮಗ ಜೀವಂತವಾಗಿರೋದು. ಅರ್ಚನವರು ಆ ದೇವರು ನಿಮ್ಮ ಮಗನಿಗೆ ಕೊಟ್ಟಿರೋ ವರ. ಆ ದೇವ್ರು ಕೊಟ್ಟಿರೋ ವರನ ಕಿತ್ಕೊಳ್ಳೋದಕ್ಕೆ ನೀವ್ಯಾರು, ನಾನ್ಯಾರು? ಸುಮಂತ್, ಹಂಗಲ್ಲ. ವಾಸ್ತವನೇ ಬೇರೆ ಇದೆಯಲ್ಲ. ಬರೀ ನಮ್ಮಗು ಅಂತ ನಮ್ಮ ಸ್ವಾರ್ಥನ ಮಾತ್ರ ನಾವು ನೋಡಕ್ಕಾಗತ್ತಾ? ವೀರಣ್ಣ ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಅಲ್ವಾ? ವೀರಣ್ಣವರಿಗಿರೋ ಭಯ ಏನು? ಓ, ಮದುವೆ ಆಗೋ ಹುಡುಗ ಏನಾದರೂ ಅಂತಾನೆ ಅಂತನಾ? ನಾನೇ ತಾನೇ ಮದುವೆ ಆಗ್ತಿರೋದು. ನಾನೇ ವೀರಣ್ಣವ್ರಿಗೆ ಹೇಳ್ತೀನಿ ಬಿಡಿ. ಸುಶಾಂತ್, ರಾಘವ್ ಬರೀ ನಿಮಗೆ ಮಗ ಅಲ್ಲ, ಭವಿಷ್ಯದಲ್ಲಿ ನನಗೂ ಮಗನೇ. ನಾನು ಮತ್ತೆ ಅರ್ಚನಾ ಅವನ್ನ ಮಗನ ಥರ ನೋಡ್ಕೋತೀವಿ. ಇಲ್ಲ ಸುಮಂತ್, ಎಮೋಷನಲ್ಲಿ ಏನೇನೋ ಮಾತಾಡೋದು ಸರಿಯಲ್ಲ. ಇದು ಎಮೋಷನಲ್ ಅಂತ ಅಲ್ಲ, ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ನೀವು ಹೇಳೋ ಪ್ರಕಾರ ಅರ್ಚನನಿಗೆ ರಾಘವನ್ ಮೇಲೆ ಅಟ್ಯಾಚ್ಮೆಂಟ್ ಬಂದಿದೆ ಅಂತ ಅಂದರೆ, ಅವರು ನನ್ನ ಹೆಂಡತಿ ಆದಾಗ ಈ ಅಟ್ಯಾಚ್ಮೆಂಟ್ನ ಬಿಟ್ಬಿಡೋಕ್ಕಾಗುತ್ತಾ? ಅದನ್ನು ನಾನು ಒಪ್ಕೊಳ್ಳೇಬೇಕಲ್ವಾ?